ಹಳೆ ಸಿಲಿಂಡರ್ಗಳೇ ಇಲ್ಲಿರೋದು. ಇದಕ್ಕೆಲ್ಲದಕ್ಕೂ ಬಣ್ಣ ಬಳಿಯುವಂತ ಕೆಲಸ ನಡೀತಾ ಇದೆ. ಇಷ್ಟೊಂದು ಹಳೆ ಸಿಲಿಂಡರ್ಗಳಿದಾವೆ, ಇವೆಲ್ಲವೂ ಲ್ಯಾಬ್ ಟೆಸ್ಟೆಡ್. ರಿಜೆಕ್ಟ್ ಗ್ಯಾಸ್ ಸಿಲಿಂಡರ್ಗಳನ್ನು ಇವರು ಬೈ ಮಾಡ್ತಾರೆ, ಪೈಂಟ್ ಹೊಡೆದು ಗ್ರೀನ್ ಗ್ಯಾಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಹಳೆ ಸಿಲಿಂಡರ್ನ ರೀಯೂಸ್ ಮಾಡ್ತಾರೆ. ಇದಕ್ಕೆ ಪರ್ಮಿಷನ್ ಇದೆಯಾ? ಈ ಪ್ರೆಷರ್, ಗ್ಯಾಸ್ನ ಪ್ರೆಷರ್ನ ಇದು ತಡೆಯುತ್ತಾ? ಇಷ್ಟು ಹಳೆಯದಾದಂತಹ ಸಿಲಿಂಡರ್ನ ನಾವು ಯೂಸ್ ಮಾಡಿದ್ರೆ ನಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಲ್ವಾ? ನನಗೇನೋ ಯಾವುದೋ ಒಂದು 50 ಸಾವಿರ ಕೊಡ್ತೀನಿ ಅಂತ ಹೇಳಿದ್ರೆ ನನಗೂ ಒಂದು ಖುಷಿ ಅನ್ನೋದಕ್ಕೆ ನಾನು ಆ ಲೆಕ್ಕದಲ್ಲಿ ಅಷ್ಟೇ ಕೊಟ್ಟೆ ಹೊರತು ಬೇರೆ ಏನೋ ನನಗೆ ಅದ್ರ ಬಗ್ಗೆ ಮಾಹಿತಿ ಆಗಲಿ ಬೇರೆ ಆಗಲಿ ನನಗೇನು ಅಷ್ಟು ಎಜುಕೇಟೆಡ್ ಇಲ್ಲ. ಇವ್ರು ವರ್ಕ್ ಮಾಡ್ತಾ ಇದ್ದಾರೆ, ಇವರೆಲ್ಲ ಆಥರೈಸ್ ವರ್ಕರ್ಸಾ? ನನಗೆ ಓದಕ್ಕೆ ಬರೆಯೋಕ್ಕೆ ಬರಲ್ಲ, ನಾನು ಏನು ನೋಡಿ ಏನು ಗೊತ್ತಾಗ್ತದೆ. ಕ್ಲೀನ್ ಮಾಡಿ ರೀಪೇಂಟಿಂಗ್ ಮಾಡಿ ಆಮೇಲೆ ರೀಪೇಂಟಿಂಗ್ ಕೊಡ್ತೀವಿ ನಾವು. ಯೂಸ್ ಆಗಲ್ಲ ಅಂತ ಅವರೇ ಬಿಟ್ಟಿರ್ಬೇಕಾದ್ರೆ ನೀವ್ ಹೆಂಗ್ ತಂದು ಇಲ್ಲ ಮೇಡಮ್, ಅವ್ರು ಫುಲ್ ಗಲೀಜ್ ಆಗೈತೆ ಅಂತ ಅವರು ರೀಪೇಂಟಿಂಗ್ ಕೊಟ್ಟಿರೋದು ಅಷ್ಟೇ, ಇನ್ನೇನಿಲ್ಲ. ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ರಾಜ್ಯದಲ್ಲಿ ಎಲ್ಲೆಡೆ ಅಕ್ರಮ ಬಾಂಗ್ಲಾ ವಲಸಿಗರು ಇದ್ದಾರೆ ಅಂತ ಮಾಹಿತಿ ಇತ್ತು, ಹಾಗೆ ಸುದ್ದಿ ಕೂಡ ನೋಡಿದ್ವಿ. ಅದರಂತೆ ನಾವು ಇವತ್ತು ಬೆಂಗಳೂರಿನ ಕಗ್ಲಿಪುರಕ್ಕೆ ಬಂದಿದ್ವಿ. ಇಲ್ಲೂ ಕೂಡ ಅಕ್ರಮವಾಗಿ ವಲಸಿಗರು ಬಂದಿದ್ದಾರೆ ಬಾಂಗ್ಲಾದಿಂದ ಅಂತ ಮಾಹಿತಿ ಸಿಕ್ಕ ಬೆನ್ನಲ್ಲೇ ಪುನೀತ್ ಕೆರಳ್ಳಿ ಅವರ ಟೀಮ್ ಜೊತೆ ನಾವು ಬಂದು ಇಲ್ಲಿ ವಿಚಾರಿಸ್ತೀವಿ. ಬನ್ನಿ, ಅವರ ಶೆಡ್ ಯಾವ ತರ ನಿರ್ಮಾಣ ಮಾಡಿದ್ದಾರೆ, ಹಾಗೆ ಇಲ್ಲಿ ಏನೇನೆಲ್ಲ ಅಕ್ರಮವಾಗಿ ನಡೀತಾ ಇದೆ ಅಂತ. ನಮ್ಮ ರಾಜ್ಯ ಕಾನೂನಲ್ಲಿ ಇರುವಂಥದ್ದು ಸಿಲಿಂಡರ್ಗಳನ್ನ ರೀಫಿಲ್ ಮಾಡಬೇಕಾದ್ರೆ ಲ್ಯಾಬ್ಗಳಲ್ಲಿ ಟೆಸ್ಟ್ ಮಾಡಿ ಆ ನಂತರ ಹಳೆದಂತ ಸಿಲಿಂಡರ್ಗೆ ರೀಪೈಂಟ್ ಮಾಡಬೇಕು ಅನ್ನೋಂಥದ್ದು ನಮ್ಮ ಕಾನೂನಲ್ಲಿದೆ. ಆದ್ರೆ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು, ಪ್ರತಿಯೊಂದು ಹಳೆ ಸಿಲಿಂಡರ್ಗಳೇ ಇಲ್ಲಿರೋದು. ಇದಕ್ಕೆಲ್ಲದಕ್ಕೂ ಬಣ್ಣ ಬಳಿಯುವಂತ ಕೆಲಸ ನಡೀತಾ ಇದೆ. ಹಂಗಂದ್ ಮಾತ್ರಕ್ಕೆ ಇಲ್ಲಿ ಕಾಡ್ತಾ ಇರೋ ಪ್ರಶ್ನೆ ಏನು ಅಂತಾನೆ, ಇಲ್ಲಿ ಇಷ್ಟೊಂದು ಹಳೆ ಸಿಲಿಂಡರ್ಗಳಿದಾವೆ, ಇವೆಲ್ಲವೂ ಲ್ಯಾಬ್ ಟೆಸ್ಟೆಡ್. ಇವಕ್ಕೆಲ್ಲವನ್ನು ರೀಪೈಂಟ್ ಮಾಡ್ಬೋದಾ? ಇಲ್ಲಿ ನೀವು ನೋಡ್ಬೋದು ಪೈಂಟ್ ಬಾಕ್ಸ್ ಇರ್ಬೋದು, ಈಗ ಪೈಂಟ್ ಮಾಡ್ಬೇಕಾಗಿರೋದಿರ್ಬೋದು. ಇಲ್ಲಿ ನೀವು ನೋಡ್ಬೋದು ಎಷ್ಟು ಹಳೆಯದಾದಂತಹ ಸಿಲಿಂಡರ್ಗಳು ಇಲ್ಲಿ ಇದಾವೆ ಅಂತ. ಇವನ್ನ ಮನೆಯಲ್ಲಿ ನಾವು ಬಳಸೋದಕ್ಕೆ ಸೇಫ್? ಈಗ ಇತ್ತೀಚೆಗಂತೂ ನಾವು ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣಗಳನ್ನಂತೂ ಸಾಕಷ್ಟು ನಾವು ನೋಡ್ತಾ ಇದೀವಿ, ಮನೆಗಳಲ್ಲಿ ಆಗ್ತಾ ಇರ್ಬೋದು, ಅಮಾಯಕ ಜೀವಗಳು ಬಲಿಯಾಗ್ತಾ ಇದಾವೆ. ಹಾಗಿದ್ಮೇಲೆ ಇಷ್ಟು ಹಳೆಯದಾದಂತಹ ಸಿಲಿಂಡರ್ನ ನಾವು ಯೂಸ್ ಮಾಡಿದ್ರೆ ನಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಲ್ವಾ? ಇದು ಯಾರ ಗಮನಕ್ಕೂ ಬರ್ತಾ ಇಲ್ವಾ? ಅಥವಾ ಪೊಲೀಸ್ ಇಲಾಖೆ ಗೊತ್ತಿದ್ರು ಸುಮ್ಮನೆ ಇದೆಯಾ, ಅಥವಾ ಗೃಹ ಇಲಾಖೆ ಸುಮ್ಮನೆ ಇದೆಯಾ? ಒಂದು ಮಾತು ಹೇಳ್ಬೋದಾ ಮೇಡಮ್? ಈಗ ನೋಡಿ, ಇದರಲ್ಲಿ ನಿಮಗೆ ಇದು ಇಂಡಿಗೋ ಗ್ಯಾಸ್ನ ಸಿಲಿಂಡರ್ಗಳು, ಅಲ್ಲಿ ಇದು ಹೋಗಿದೆ, ಅವರು ರಿಜೆಕ್ಟ್, ಆ ರಿಜೆಕ್ಟ್ ಸಿಲಿಂಡರ್ಗಳು ಇಲ್ಲಿ ಬಂದು ಇದಾಗ್ತವೆ. ಅಲ್ಲಿ ರಿಜೆಕ್ಟ್ ಗ್ಯಾಸ್ ಸಿಲಿಂಡರ್ಗಳನ್ನ ಇವರು ಬೈ ಮಾಡ್ತಾರೆ, ಆಯ್ತಾ? ಅದನ್ನ ಬೈ ಮಾಡಿ ಇವರು ಮತ್ತೆ ಅದಕ್ಕೆ ಪೈಂಟ್ ಹೊಡೆದು ಗ್ರೀನ್ ಗ್ಯಾಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಹೊಸ ಸಿಲಿಂಡರ್ ಅಲ್ಲ ಅದು, ಹಳೆ ಸಿಲಿಂಡರ್ನ ರೀಯೂಸ್ ಮಾಡ್ತಾರೆ. ಇದಕ್ಕೆ ಪರ್ಮಿಷನ್ ಇದೆಯಾ? ಈ ಪ್ರೆಷರ್, ಗ್ಯಾಸ್ ಪ್ರೆಷರ್ನ ಇದು ತಡೆಯುತ್ತಾ? ಸರ್, ಈ ಗ್ಯಾಸ್ಗಳನ್ನ ನಾವು ಬಳಸೋದೇ ಮನೆಯಲ್ಲಿ. ಇಫ್ ಇನ್ ಕೇಸ್ ಇವುಗಳನ್ನ ಮತ್ತೆ ನಾವು ರೀಯೂಸ್ ಮಾಡಿದಾಗ ಇವತ್ತು ಎಷ್ಟೋ ಸಿಲಿಂಡರ್ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ವಿ. ಕ್ವಾಲಿಟಿ ಚೆಕ್ ಆಗ್ತಿದ್ಯಾ ಇಲ್ಲಿ? ನಾನ್ ಕೇಳೋದು, ಈಗ ಇವ್ರು ವರ್ಕ್ ಮಾಡ್ತಾ ಇದಾರೆ, ಇವರೆಲ್ಲ ಆಥರೈಸ್ಡ್ ವರ್ಕರ್ಸಾ? ಈ ವರ್ಕ್ ಮಾಡ್ತಾ ಇರೋರು ಏನ್ ಆಥರೈಸ್ಡ್ ವರ್ಕರ್ಸ್ ಅಲ್ಲ ಅಂದಾಗ ಇದ್ರದ್ದು ಸೇಫ್ಟಿ ಯಾರು ನೋಡೋರು? ಇದು ಸೇಫ್ಟಿ ಪರ್ಪಸ್ ಇದೆಯಾ? ಇದನ್ನು ಕೂಡ ಚೆಕ್ ಮಾಡಬೇಕು, ಇದು ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಅಷ್ಟೇ ಅಲ್ಲದೆ ಅಕ್ರಮ, ಈ ಎರಡೂ ಕೂಡ ಒಂದೇ ಕಡೆ ಆಗ್ತಾ ಇರೋದು. ಅಂದರೆ ಒಂದು ಲ್ಯಾಂಡ್ ಇಟ್ಕೊಂಡು ಆ ಲ್ಯಾಂಡ್ನಲ್ಲಿ ಎರಡೂ ಕೂಡ ಆಗ್ತಾ ಇರೋದ್ರಿಂದ ನಾವು ಇದನ್ನು ದಯವಿಟ್ಟು ಕೂಡಲೇ ಪೊಲೀಸ್ನವರು ಗಮನ ಹರಿಸ್ಬೇಕು, ಇದ್ರ ಮೇಲೆ ಕ್ರಮ ಜರುಗಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇದು ನಿಮಗೆ ಇಲ್ಲೇ ಸ್ಮೆಲ್ ಎಷ್ಟು ಬರ್ತಿದೆ ಗ್ಯಾಸ್ದು ಅಂತ ಗೊತ್ತು. ಇವ್ರು ರಿಫಿಲ್ ಆಗ್ತಿಲ್ಲ ಅಂತ ಹೇಳ್ತಾರೆ, ಬಟ್ ಗ್ಯಾಸ್ ಸ್ಮೆಲ್ ಸ್ಟಿಲ್ ಸಿಕ್ಕಾಪಟ್ಟೆ ಗ್ಯಾಸ್ ಸ್ಮೆಲ್ ಬರ್ತಾ ಇದೆ. ನನ್ನ ಪ್ರಕಾರ ಸಾಗಿಸಿರಬಹುದೇನೋ, ನಂಗೆ ಗೊತ್ತಿಲ್ಲ. ಬಟ್ ಗ್ಯಾಸ್ ಸ್ಮೆಲ್ ಅಂತೂ 100% ತುಂಬ ಇದೆ. ಐ ಥಿಂಕ್ ಇಟ್ಸ್ ಅಷ್ಟು ಸೇಫ್ ಅಲ್ಲ ಅಂತ ಅನ್ಕೊಳ್ತೀನಿ ಜಾಗ. ನೋಡಿದ್ರಲ್ಲ ಪುನೀತ್ ಕೆರಳ್ಳಿ ಸರ್ ಏನಂತ ಹೇಳಿದ್ರು ಅಂತ. ನಿಜಕ್ಕೂ ಹೌದು, ಈ ತರ ಗ್ಯಾಸ್ಗಳನ್ನ ನೋಡಿದಾಗ ನಿಜಕ್ಕೂ ಭಯ ಅನ್ನುವಂಥದ್ದು ಆಗುತ್ತೆ. ಯಾಕಂದ್ರೆ ಇದನ್ನೆಲ್ಲ ನಾವು ಮನೆಯಲ್ಲಿ ಗೃಹೋಪಯೋಗಿಯಾಗಿ ಯೂಸ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ನಾವು ಮನೆಯಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಯೂಸ್ ಮಾಡಿದಾಗ ಸೊ ಬ್ಲಾಸ್ಟ್ ಆಯಿತು, ಅಮಾಯಕ ಜೀವಗಳನ್ನ ನಾವು ಬಲಿ ಕೊಟ್ಟಂಗಾಗುತ್ತೆ. ಇದ್ರ ಬಗ್ಗೆ ಗೃಹ ಇಲಾಖೆ ದಯವಿಟ್ಟು ಈ ವರದಿಯನ್ನು ನೋಡಿದ ತಕ್ಷಣ ಗೃಹ ಇಲಾಖೆ ಇಮಿಡಿಯೇಟ್ ಆ್ಯಕ್ಷನ್ ಅನ್ನು ತಗೋಬೇಕು. ಯಾರು ಅಕ್ರಮವಾಗಿ ನಡೆಸ್ತಾ ಇದ್ದಾರೆ ಅವ್ರ ವಿರುದ್ಧ ಆ್ಯಕ್ಷನ್ಸ್ ತಗೋಬೇಕು. ಹಾಗೆ ನಮ್ಮ ಕಾನೂನಲ್ಲಿ
ಇಲ್ಲಿ ಏನೇನೆಲ್ಲ ಅವಕಾಶ ಇದಕ್ಕೆ ಇದೆ, ಯಾವ ರೀತಿ ಶಿಕ್ಷೆ ಇದೆ, ಅದನ್ನೆಲ್ಲದನ್ನು ನೀವು ಪ್ರಕಟ ಮಾಡಬೇಕು ಅಂತ ಕೇಳ್ಕೊಂತೀನಿ. ಇಲ್ಲಿ ನೋಡ್ಬೋದು ಪ್ರತಿ ಒಂದು ಕೂಡ ಯಾವುದು ಹೊಸ ಸಿಲಿಂಡರ್ ಅಲ್ಲ, ಇವೆಲ್ಲ ಒಂದು 6-7 ವರ್ಷದ ಬಳಕೆಯ ಸಿಲಿಂಡರ್ ಅನ್ನೋದು ನಮಗೆ ಅಷ್ಟು ನೀಟಾಗಿ ಗೊತ್ತಾಗ್ತಾ ಇದೆ. ಅಷ್ಟು ನೀಟಾಗಿ ಸಿಲಿಂಡರ್ಗಳು ಯಾವ ಮಟ್ಟಕ್ಕೆ ಹೋಗಿದೆ ಅಂತ.